ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ಜಾತಿ ಬಿಸಿ ತುಪ್ಪ, ಇದರ ವಿರೋಧದ ಮಧ್ಯೆನೇ ರಾಹುಲ್ ಗಾಂಧಿ ಅವರು ಸಂದೇಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ಅಥವಾ ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆದಿಲ್ವಾ, ಒಂದು ಮಾತುಕತೆ ಅಂತೂ ನಡೆದಿದೆ. ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಜಾತಿ ಗಣತಿ ಜಾರಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರೋಹಿತ್ ವೇಮುಲಾ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದ್ವೋ ಅವೆಲ್ಲ ಮೊದಲಿಗೆ ಜಾರಿ ಮಾಡಿಬಿಡಿ ಅಂತ. ರೋಹಿತ್ ವೇಮುಲಾ ಜಾತಿ ಗಣತಿ ವಿಚಾರದ ಒಂದು ಡೈವರ್ಷನ್ನ, ಅಥವಾ ಜಾತಿ ಗಣತಿಯೊಂದಿಗೇನೆ ರೋಹಿತ್ ವೇಮುಲಾ ವಿಚಾರ ಕೂಡ ಪ್ರಮುಖವಾಗ್ತಾ ಇದೆಯಾ ಇಲ್ಲಿ? ಏನಂದ್ರೆ ವಿಷಯ ನೋಡಿ, ಜಾತಿ ಗಣತಿ ಕಾಂಗ್ರೆಸ್ ಪಕ್ಷಕ್ಕೆ ಜೇನುತುಪ್ಪ ಅದು ಅಂತ ಭಾವಿಸಿದ್ದಿರಬೇಕು. ಇದೊಂಥರ ಜೇನುತುಪ್ಪ ಇದ್ದಂಗೆ, ಇದನ್ನು ಜಾರಿ ಮಾಡಿಬಿಟ್ರೆ ನಮಗೆ ಆರಾಮಾಗ್ಬಿಡುತ್ತೆ ಅಂತ. ಬಟ್ ಡೇ ಬೈ ಡೇ ನೋಡ್ತಾ ಇದ್ರೆ ಜೇನುತುಪ್ಪ ಅಲ್ಲ ಅದು, ಬೆಣ್ಣೆ ಕಾಯಿಸಿರೋ ಬಿಸಿ 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 ತುಪ್ಪ. ಅದು ತುಂಬ ಬಿಸಿ ತುಪ್ಪ. ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಉಗುಳಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ, ನುಂಗಿದ್ರೆ ಗಂಟಲು ಸುಟ್ಟೋಗ್ಬಿಡುತ್ತೆ ಅಂತ. ಈ ಒಂದು ಭಯದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ರಾಹುಲ್ ಗಾಂಧಿ ಥಾಟ್ ಪ್ರೊಸೆಸ್ ಸದ್ಯಕ್ಕೆ ಹೇಗಿರಬಹುದು ಅಂತ ಹೇಳಿದ್ರೆ, OBC, SC, ST ಈ ಥರ ಒಂದು ವಿಚಾರಗಳಿದೆಯಲ್ಲ, ಈ ಸಮುದಾಯಗಳಿದೆಯಲ್ಲ, ಇದನ್ನು ನಂಬಿಕೊಂಡು ರಾಜಕಾರಣ ಈಗ ಶುರು ಮಾಡಿಕೊಂಡ್ರು. ಮುಂದಿನ ಲೋಕಸಭಾ ಚುನಾವಣೆಗೆ ದೇಶಾದ್ಯಂತ ದೊಡ್ಡ ವಿಚಾರವಾಗಿ ಇದು ತನಗೆ ನೆರವಾಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಇದ್ದಿರಬೇಕು. ಮುತ್ತಾತ ನೆಹರೂಯಿಂದ ಹಿಡ್ಕೊಂಡು, ಅಜ್ಜಿ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು, ಅಮ್ಮ ಸೋನಿಯಾ ಗಾಂಧಿ, ಇವರು ಸಂಜಯ್ ಗಾಂಧಿ, ಅಪ್ಪ ರಾಜೀವ್ ಗಾಂಧಿ, ಎಲ್ಲರೂ ಕೂಡ ಅಧಿಕಾರ ಅನುಭವಿಸಿರುವವರೇ ಎಕ್ಸೆಪ್ಟ್ ರಾಹುಲ್ ಗಾಂಧಿ. ನಾನು ಕೂಡ ಒಂದು ಪ್ರಯತ್ನವನ್ನು ಪಡೋಣ ಅಂಥೇಳಿ ಇಡೀ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ದಾರೆ. ಈಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಹೇಗೆ ಅಂದರೆ, ಕೆಲವು ರಾಜ್ಯಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಇದೆ, ಕೆಲವು ಕಡೆಯಲ್ಲಿ ಮೈತ್ರಿಯಲ್ಲಿ ಅಧಿಕಾರ ಇರಬಹುದು. ನಾನು ಎಲ್ಲೆಲ್ಲಿ ಅಧಿಕಾರದಲ್ಲಿ ಇದ್ದೀನೋ ಅಲ್ಲೆಲ್ಲ, ಅದರಲ್ಲೂ ಪ್ರಬಲವಾಗಿರತಕ್ಕಂಥ ರಾಜ್ಯದಲ್ಲಿ ಒಂದು ವೇಳೆ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಿ ಯಶಸ್ವಿಯಾಗಿಬಿಟ್ರೆ, ಯಶಸ್ವಿಯಾಗುವುದು ಎನ್ನುವುದು ಜಾತಿ ಗಣತಿ ಬಿಡುಗಡೆಯಾದ ನಂತರ, ಮಂಡನೆಯಾದ ನಂತರದ ಯಶಸ್ಸಲ್ಲ. ಆಮೇಲೆ ಬರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಬೇರೆ. ನಾನು ಜಾತಿ ಗಣತಿ ಬಿಡುಗಡೆ ಮಾಡಿದೆ, ಅನೇಕ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟೆ, ಈ ಯಶಸ್ಸು. ಇದರದ್ದು ಪರಿಣಾಮಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ಈ ಧಾವಂತದಲ್ಲಿ ರಾಹುಲ್ ಗಾಂಧಿ ಇದ್ದು, ಇದರ ಮಧ್ಯೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಕೂತ್ಕೊಂಡ್ರೆ ಪ್ರಬಲ ಸಮುದಾಯಗಳವರು ಎಡಬಲದಲ್ಲಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಕೆಲವರು ಸಿದ್ದರಾಮಯ್ಯನವರು ಸಪೋರ್ಟಿಗೆ ಬರಬಹುದು, ಕೆಲವರು ಸಿದ್ದರಾಮಯ್ಯ ಅವರಿಗೆ ವಿರುದ್ಧ ಇರಬಹುದು. ಈ ಮಧ್ಯದಲ್ಲಿ ಈ ಜಾತಿ ಗಣತಿ ವರದಿ ಜಾರಿಯಾಗುತ್ತಾ? ಇದನ್ನು ಮಾಡಬೇಕಾಗತ್ತಾ? ರಾಹುಲ್ ಗಾಂಧಿಗೆ ಲಾಭ ಇರಬಹುದು ದೇಶಾದ್ಯಂತ ಈ ಸಂದೇಶ ಕೊಡಲಿಕ್ಕೆ, ಆದರೆ ಸಿದ್ದರಾಮಯ್ಯನವರ ಕಥೆ, ಕಾಂಗ್ರೆಸ್ ನಾಯಕರುಗಳ ಕಥೆ, 136 ಸೀಟ್ಗಳಿಗೆ ಬರೀ SC, ST, OBCನೇ ಕಾರಣಕರ್ತರಲ್ಲ ಅನ್ನೋ ಅರಿವು ಸಿದ್ದರಾಮಯ್ಯನವ್ರಿಗೆ ಇರಲಿಕ್ಕಿಲ್ವಾ? ಅಥವಾ ಬೇರೆ ನಾಯಕರು ಬಿಟ್ಬಿಡ್ತಾರ ಸುಲಭವಾಗಿ? ಏನ್ರಿ ನಿಮ್ಗೆ ನಾವು ನಮ್ಮ ನಾಯಕರಿಂದ ಓಟ್ ಹಾಕಿದ್ದೀವಿ, ನೀವು ನೋಡಿದ್ರೆ ಗಣತಿನ ವರದಿ ಜಾರಿ ಮಾಡಿಬಿಟ್ರಲ್ರಿ, ನಾವೆಲ್ಲಿ ಹೋಗ್ಬೇಕು ಇವಾಗ ಅಂತ ಅವ್ರು ಕೇಳಿದಾಗ ಇದೇ ಶಾಸಕರು ಸಚಿವರು ಉತ್ತರ ಕೊಡಬೇಕಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಆಡಿಟರ್ ನಾಗರಾಜು ಅವರಿದ್ದಾರೆ, ಒಕ್ಕಲಿಗರ ಸಂಘದ ನಿರ್ದೇಶಕರು. ಸ್ವಾಗತ ನಿಮಗೆ ನಾಗರಾಜು ಅವರೇ. ಯದುಕುಮಾರ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಯದುಕುಮಾರ್ ಅವರೇ ಡಿಬೇಟ್ಗೆ. ಈಗ ಈ ಒಂದು ವಿಚಾರದಲ್ಲಿ ನಾಗರಾಜು ಅವರೇ, ಒಂದು ಸಂದಿಗ್ಧ ಪರಿಸ್ಥಿತಿನ ಜಾತಿ ಗಣತಿ ವರದಿ ಜಾರಿ ಮಾಡಿದರೆ, ಅದು ಯಾರು ಏನೇ ಹೇಳಿ, ಇಲ್ಲ ಸಮುದಾಯ, ಇದೊಂದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಈ ವರದಿಗಳು ಏನೇ ಹೇಳಿದ್ರು, ಏನೇ ಇದಕ್ಕೆ ನಾಮಕರಣ ಇಟ್ಟರೂ ಕೂಡ ಮೂಲತಃ ಇಲ್ಲಿರೋದೇ ಜನಸಂಖ್ಯೆ, ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ಅದರಿಂದ ಅವ್ರಿಗೆ ಬರ್ತಕ್ಕಂಥ ಫಲಗಳು ಏನು ಪರಿಹಾರ ಸಿಗಬಹುದು, ಅವರಿಗೆ ರಿಸರ್ವೇಷನ್ ಮೀಸಲಾತಿ ಎಷ್ಟು ಸಿಗಬಹುದು ಅಂತ. ಈ ಕಾರಣಕ್ಕೇನೆ ಈ ಟೆನ್ಷನ್ ಇರೋದು ರಾಜ್ಯದಲ್ಲಿ ಅಂತ. ಮೊದಲನೇದಾಗಿ TV ಮಾಧ್ಯಮದ ಎಲ್ಲ ವೀಕ್ಷಕರು ಮತ್ತು ಸಿಬ್ಬಂದಿವರೆಗೂ ನಮ್ಮ ಧನ್ಯವಾದಗಳು. ಸತ್ಯ, ನೀವು ಹೇಳ್ತಾ ಇರತಕ್ಕಂಥದ್ದು ಈ ಮೀಸಲಾತಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾದಂಥ ಶೈಕ್ಷಣಿಕ ವರದಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಪ್ರತಿಪಾದನೆ ಮಾಡೋದ್ರಿಂದ ಅದರ ಮೂಲ ಉದ್ದೇಶನೇ ಜಾತಿ ಜನಗಣತಿ. ಜಾತಿಗಳು, ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಈ ರಾಜ್ಯದಲ್ಲಿ ನಿರ್ದಿಷ್ಟವಾದಂಥ ಸಂಖ್ಯೆಗಳನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಪಡೆಯುವಂಥದ್ದು ವ್ಯವಸ್ಥೆನ ಈ ಜಾತಿ ಜನಗಣತಿ ಮೂಲ ಕಾರಣವಾಗಿರುತ್ತದೆ. ಉದಾಹರಣೆ ನೀವು ಹೇಳ್ದಂಗೆ ಇವತ್ತು ರಾಹುಲ್ ಗಾಂಧಿಯವರ ಒಂದು ಮೆಚ್ಚುಸಕ್ಕೆ ಇರ್ಬೋದು, ಮತ್ತು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರನ ಮತ್ತೆ ತರಲಿಕ್ಕೆ ಇರ್ಬೋದು, ಎರಡೂ ಕೂಡ ಕಾರಣಗಳು ಇರ್ಬೋದು. ಆದರೆ
ಇವತ್ತು ಮಾಡಿರ್ತಕ್ಕಂಥ ಅದರಲ್ಲೂ ಕೂಡ ನಮ್ಮ ಸಮಾಜದ ಒಕ್ಕಲಿಗ ಸಮಾಜದ ಜಾತಿ ಜನಗಣತಿನಲ್ಲಿ ಭಾಳ ಏರುಪೇರುಗಳಾಗವೆ. ಉದಾಹರಣೆ, ಇವತ್ತು 73 ಲಕ್ಷ ಇದ್ದೀರಾ, 73 ಲಕ್ಷ ಅಂತ ಏನೋ 31 ಲಕ್ಷ ಹೇಳ್ತಾ ಇದ್ದಾರೆ. ಈ ಉದಾಹರಣೆ ಗಂಗಟ್ಕಾರರು ಅಂತ ಒಂದು ಕಾಲಮ್ನಲ್ಲಿ ಮಾಡಿದ್ದಾರೆ. ಓಕೆ, ಅದು ಯಾವ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಾವ್ಯಾರು ಕೂಡ ಗಂಗಟ್ಕಾರ ಅಂತ ಹೆಸರುಗಳನ್ನ ಬರ್ಸದೇ ಇಲ್ಲ ನಾವು. ಓಕೆ, ಗೌಡ ಒಕ್ಕಲಿಗ. ನಮ್ಮ ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಂಗ್ಳೂರು ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಯಾವುದ್ರಲ್ಲೂ ಕೂಡ ನಾವು ಗಂಗಟ್ಕಾರು ಅಂತ ಬರ್ಸಲ್ಲ. ಈ ಕೋಲಾರ ಭಾಗದಲ್ಲಿರ್ತಕ್ಕಂಥ ಮರ್ಸು ಒಕ್ಕಲಿಗರು ಕೂಡ ಯಾವತ್ತು ಮರ್ಸು ಒಕ್ಕಲಿಗರು ಅಂತ ಬರ್ಸಲ್ಲ. ಏನ್ ಬರ್ಸ್ತಾರೆ? ಅವರೆಲ್ಲ ಒಕ್ಕಲಿಗರು ಅಂತಾನೆ ಬರ್ಸ್ತಾರೆ. ಓಕೆ, ಒಕ್ಕಲಿಗರು ಗೌಡ ಅಂತಾನೂ ಬರ್ಸಲ್ಲ. ಗೌಡ ಅಂತ ಬರ್ತಾರೆ. ಒಕ್ಕಲಿಗ ಮೀನ್ಸ್ ಗೌಡ ಅಂತ ನಮ್ಮ ಅದು ಒಂದು ಜಾತಿಯ ಒಂದು ಪಟ್ಟಿನಲ್ಲಿ ಬರೀತಾರೆ. ಇವತ್ತು ಏನಾಗದೆ, ಇವರು ಜಯಪ್ರಕಾಶ್ ಹೆಗ್ಡೆ ಅವರು ಯಾವ ರೀತಿನಲ್ಲಿ ಗಂಗಟ್ಕಾರ ಅಂತ ತಂದ್ರೋ, ಯಾವ ರೀತಿನಲ್ಲಿ ಮರ್ಸು ಒಕ್ಕಲಿಗರು ಅಂತ ತಂದ್ರೋ ಗೊತ್ತಿಲ್ಲ. ನಾವು ಕೇಳೋದಿಷ್ಟೇ, ಇವತ್ತೇನು ಇವರು ಒಕ್ಕಲಿಗರ ಉಪಪಂಗಡಗಳವೆಲ್ಲ ಎಲ್ಲಾನು ಸೇರಿಸಿ, ಓಕೆ, ಇವತ್ತು ಉಪಪಂಗಡಗಳನ್ನೆಲ್ಲ ಸೇರಿಸಿ ಒಂದು ಕಾಲಮ್ ಮಾಡಲಿ. ಈಗ ಟ್ಯಾಲಿ ಆಗಬೇಕು. ನಾನೀಗ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ಒಂದು ಆಡಿಟಿಂಗ್ ಮಾಡುವಾಗ 2, 2, 4 ಅಂತಾನೆ ಬರ್ಬೇಕು ಅಷ್ಟೇ ಹೊರತು